ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ರಕ್ಷಿತಾ ಶೆಟ್ಟಿ ಅವರು ವರ್ತೂರ್ ಸಂತೋಷ್ ಅವರ ಬಳಿ 2 ಲಕ್ಷ ರೂಪಾಯಿ ಹಣವನ್ನ ತೆಗೆದುಕೊಂಡ ನಂತರ ಏನು ಮಾಡಿದ್ರು? ಸೊ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಮಾಹಿತಿ ಇದೆ, ಅದನ್ನು ಹಂಚ್ಕೊಳ್ತೀನಿ. ಸೊ ಹಾಗಾಗಿ ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಮುಗಿದ ನಂತರ ರಕ್ಷಿತಾ ಶೆಟ್ಟಿನ ತುಂಬ ಜನ ಮಿಸ್ ಮಾಡ್ಕೊಳ್ತಿದ್ದಾರೆ. ಅವರ ಮಾತು, ಆ ತೊದಲು ಮಾತಾಗಿರಲಿ, ಮತ್ತು ಅವರು ತುಂಬ ಮೆಚೋರ್ಡ್ ಆಗಿ ಅವರು ಯೋಚನೆ ಮಾಡ್ತಿದ್ದಂಥ ರೀತಿ, ಮತ್ತು ಅವರ ದೃಷ್ಟಿಕೋನ, ಮತ್ತು ಸಮಯಕ್ಕೆ ತಕ್ಕಂತೆ ವರ್ತಿಸ್ತಾ ಇದ್ದಿದ್ದಂಥ ರೀತಿ, ಮತ್ತು ಸುಮ್ಮನೆ ಖಾಲಿ ಪಲಾವ್ ಥರ ಬೇರೆಯವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಇರ್ತಿರ್ಲಿಲ್ಲ. ಅವರು ತೂಕವಾಗಿ, ಅಂದರೆ ಆ ಚಿಕ್ಕ ಏಜಿಗೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಲೀಡ್ ಮಾಡಿದ್ದಂತಹ ಆ ಒಂದು ರೀತಿ ಏನಿದೆಯಲ್ಲ, ಸೊ ಅದನ್ನು ಯಾರು ಕೂಡ ಮರಿತಾ ಇಲ್ಲ ಮತ್ತು ಮರೆಯೋಕ್ಕಾಗ್ತಾ ಇಲ್ಲ. ಸೊ ಇನ್ನೂ ಬಿಗ್ ಬಾಸ್ ಇರಬೇಕಾಗಿತ್ತು. ರಕ್ಷಿತಾ ಶೆಟ್ಟಿಯ ಆ ಆಟ, ಮಾತು, ತುಂಟತನನ ಇನ್ನೂ ಎಂಜಾಯ್ ಮಾಡಬೇಕಾಗಿತ್ತು ಅನ್ನೋ ಒಂದು ಮಟ್ಟದಲ್ಲೇ ಇನ್ನೂ ಎಲ್ಲರ ಒಂದು ಆ ಮನಸ್ಥಿತಿ ಇದೆ. ಸೊ ಇನ್ನು ಬಿಗ್ ಬಾಸ್ ಮುಗಿದಿದೆ ಅನ್ನೋ ಆ ಒಂದು ಇದರಲ್ಲಿ ಇನ್ನೂ ಗುಂಗಿನಿಂದ ಹೊರಗೆ ಬರ್ತಾನೆ ಇಲ್ಲ ಜನ. ಸೊ ಆ ರೀತಿಯಾಗಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಇರುವಷ್ಟು ದಿನ ಆ ಒಂದು ಹವಾನ ಇಟ್ಟಿದ್ರು ಅಂದರೆ ತಪ್ಪಿಲ್ಲ. ಈಗ ಬಿಗ್ ಬಾಸ್ ಮನೆಯಿಂದ ಅವರು ಹೊರಗಡೆ ಬಂದಾಯಿತು, ಮತ್ತು ಅವರು ರನ್ನರ್ ಅಪ್ ಆಗಿದ್ದು ಕೂಡ ಆಯಿತು. ಫಸ್ಟ್ ರನ್ನರ್ ಅಪ್ ಆಯಿತಾ. ನನ್ನ ಕಳೆದ ಒಂದು ವಿಡಿಯೋದಲ್ಲಿ ಸೆಕೆಂಡ್ ರನ್ನರ್ ಅಪ್ ಅಂದಿದ್ದನ್ನು ಅದನ್ನೇ ಒಂದು 10-15 ಕಾಮೆಂಟ್ ಮಾಡಿಬಿಟ್ಟಿದ್ರಿ, ಮೇಡಮ್ ಅದು ಫಸ್ಟ್ ರನ್ನರ್ ಅಪ್ ಮೇಡಮ್, ಸೆಕೆಂಡ್ ರನ್ನರ್ ಅಪ್ ಅಲ್ಲ ಅಂತ ಹೇಳಿ. ಎಸ್, ಅವರು ಫಸ್ಟ್ ರನ್ನರ್ ಅಪ್ ಆಗಿ ಹೊರಗಡೆ ಬಂದರು. ಆದರೆ ಎಲ್ಲರಿಗೂ ಕೂಡ ಒಂದು ಬೇಜಾರು ಏನು ಅಂತಂದರೆ, ಅವರೇ ವಿನ್ನರ್ ಆಗಬೇಕಿತ್ತು ಅನ್ನೋದೊಂದಿತ್ತು. ಅದರಲ್ಲೂ ನಮ್ಮ ಈ ಒಂದು ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬರ್ ಇದ್ದಾರಲ್ಲ, ಅವ್ರಿಗಂತೂ ರಕ್ಷಿತಾ ಶೆಟ್ಟಿನೇ ವಿನ್ನರ್ ಆಗಬೇಕಿತ್ತು ಅನ್ನೋ ಒಂದು ಕನಸಿತ್ತು. ಬಟ್ ಅನ್ಫಾರ್ಚುನೇಟ್, ಗಿಲ್ಲಿ ಅವರಿಗೆ ಆ ಒಂದು ಟ್ರೋಫಿ ಸಿಕ್ತು, ಅವರೇ ವಿನ್ನರ್ ಆದರು. ಸೊ ಬಟ್ ಏನಂತಂದರೆ, ಫಸ್ಟ್ ರನ್ನರ್ ಅಪ್ ರಕ್ಷಿತಾ ಶೆಟ್ಟಿಗೆ ಸಿಕ್ಕಿದ್ದು ಮಾತ್ರ ಎಲ್ಲರಿಗೂ ಅಷ್ಟೇ ಖುಷಿ ಇದೆ. ಬಿಕಾಸ್ ಏನಂತಂದರೆ, ತುಂಬ ಸೀಸನ್ಗಳೇ ಆಗೋಗ್ಬಿಟ್ಟಿತ್ತು. ಅಂದರೆ ಒಂದು ಮಹಿಳಾ ಕಂಟೆಸ್ಟೆಂಟ್ ಅಂತಂದರೆ ಸುದೀಪ್ ಅವರ ಎಡಬಲ ಬಂದು ನಿಂತ್ಕೊಳ್ಳೋದು. ಈಗ ಅಂತಂದರೆ ನೀವು ಒಂದಷ್ಟು ಹಲವು ಸೀಸನ್ಗಳನ್ನು ನೋಡ್ಕೊಂಡು ಬಂದ್ರಿ. ಶ್ರುತಿ ಅವರ ಆ ಸೀಸನನ್ನು ಬಿಟ್ಟುಬಿಟ್ರೆ ಮತ್ತೆ ಯಾವ ಒಂದು ಸೀಸನ್ನಲ್ಲೂ ಸಹಿತ ಮಹಿಳಾ ಕಂಟೆಸ್ಟೆಂಟ್ಗಳು ಯಾರು ಕೂಡ ಅಲ್ಲಿವರೆಗೂ ಬರ್ತಿರಲಿಲ್ಲ. ಬಂದ್ರೂ ಸಹಿತ ಸೆಕೆಂಡ್ ರನ್ನರ್ ಅಪ್ ಅಥವಾ ಥರ್ಡ್ ರನ್ನರ್ ಅಪ್ ಇದಕ್ಕೆ ಸೀಮಿತ ಆಗ್ತಾಯಿದ್ರು. ಶ್ರುತಿ ಮೇಡಮ್ ಅವರು ಮಾತ್ರನ ಗೆಲುವನ್ನು ಸಾಧಿಸಿದ್ದನ್ನು ನೋಡಿದ್ರೆ. ಬಟ್ ಈ ಒಂದು ಸೀಸನ್ನಲ್ಲಿ ರಕ್ಷಿತಾ ಶೆಟ್ಟಿ ಗೆಲ್ಲಬೇಕು ಅನ್ನೋದು ಕೂಡ ಇತ್ತು, ಗೆಲ್ತಾರೆ ಅನ್ನೋದು ಕೂಡ ಇತ್ತು. ಮತ್ತು ಶ್ರುತಿ ಅವರೇ ಬಂದಿದ್ದನ್ನು ನೋಡ್ತಾ ಇದ್ರೆ ರಕ್ಷಿತಾ ಶೆಟ್ಟಿ ಗೆದ್ದರು ಅಂತಲೇ ಅಂದ್ಕೊಂಡಿದ್ರು. ಬಟ್ ಅನ್ಫಾರ್ಚುನೇಟ್, ಅವ್ರಿಗೆ ಗೆಲ್ಲಕ್ಕಾಗಲಿಲ್ಲ. ಅಂತಂದರೆ ಗೆಲುವು ಗಿಲ್ಲಿ ಅವರ ಪಾಲಾಯಿತು. ಬಟ್ ರಕ್ಷಿತಾ ಶೆಟ್ಟಿಗೆ ಫಸ್ಟ್ ರನ್ನರ್ ಅಪ್ ಸಿಕ್ಕಿದ್ದು ಮಾತ್ರ ಜನರಿಗೆ ತುಂಬ ಖುಷಿ ಇದೆ. ಆಕೆ ಆಟ, ಮಾತು ಅದನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ. ಸೊ ಈಗ ರಕ್ಷಿತಾ ಶೆಟ್ಟಿಯ ಕುರಿತಾಗಿ ಏನೇ ಒಂದು ಸಣ್ಣ ಅಪ್ಡೇಟ್ ಸಿಕ್ಕರೂ ಸಹಿತ ಅದನ್ನು ಬಿಡ್ದಂಗೆ ನೋಡ್ತಾರೆ. ಆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಏನೋ ಒಂದು ಮೀಮ್ಸ್ ಬರಲಿ, ಅಥವಾ ಅವರ ಬಗ್ಗೆ ಏನೋ ಒಂದು ಪೋಸ್ಟ್ ಬರಲಿ, ಅವರ ಸ್ಟೇಟ್ಮೆಂಟ್ ಕುರಿತಾಗಿ, ಅಥವಾ ಈಗ ಸದ್ಯಕ್ಕೆ ಅವರು ಇಂಟರ್ವ್ಯೂಗಳನ್ನು ಕೊಡ್ತಾ ಇದ್ದಾರಲ್ಲ, ಈಗಲೂ ಕೂಡ ಕೊಡ್ತಾ ಇದ್ದಾರೆ ನೋಡಿ. ಈಗ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ಒಂದು ವಾರ ಅವ್ರ ಕ್ರೇಜ್ ಇರುತ್ತೆ, ಅಥವಾ ಒಂದು 2 ವಾರ ಅಂತ ಅಂದ್ಕೊಳ್ಳಿ, ಅಥವಾ ಒಂದು 3 ವಾರ ಅಂದ್ಕೊಳ್ಳಿ. ಈಗ ಬಿಗ್ ಬಾಸ್ ಮುಗಿದು ಎಷ್ಟು ವಾರ ಆಯ್ತಪ್ಪ? ಈಗಿದ್ರೂ ಸಹಿತ ರಕ್ಷಿತಾ ಶೆಟ್ಟಿಯ ಕ್ರೇಜ್ ಮುಗಿತಾ ಇಲ್ಲ. ರಕ್ಷಿತಾ ಶೆಟ್ಟಿಗೆ ಇನ್ನೂ ಇಂಟರ್ವ್ಯೂ ಮಾಡೋರ ಸಂಖ್ಯೆ ಇನ್ನೂ ಕಮ್ಮಿ ಆಗ್ತಾ ಇಲ್ಲ. ಸೊ ಅದರ ನೆಕ್ಸ್ಟ್ ಲೈನಪ್ ನಾವು ಕೂಡ ಇದ್ದೀವಿ, ನಾವು ಅವರ ಒಂದು ಇಂಟರ್ವ್ಯೂನ ಮಾಡೋರಿದ್ದೀವಿ. ಸೊ ಆ ಕುರಿತಾಗಿ ನಾನು ಮಾತಾಡ್ತೀನಿ ನೋಡಿ. ರಕ್ಷಿತಾ ಶೆಟ್ಟಿಯ ಕುರಿತಾಗಿ ಏನೇ ಅಪ್ಡೇಟ್ಸ್ ಬಂದ್ರೂ ಸಹಿತ ಜನ ಕುತೂಹಲದಿಂದ ನೋಡ್ತಾರೆ. ಸೊ ಈಗ ಬಂದಿರೋ ಅಪ್ಡೇಟ್ ಏನು ಅಂತಂದರೆ, ವರ್ತೂರ್ ಸಂತೋಷ್ ಅವರ ಕುರಿತಾಗಿ ಒಂದು ಇಂಟರ್ವ್ಯೂನಲ್ಲಿ ಅವರು ಮಾತಾಡ್ಲಿಕ್ಕೆ ಹೋಗಿ ವರ್ತೂರ್ ಸಂತೋಷ್ ಅನ್ನೋ ಹೊರತಾಗಿ ಅವರು ವರ್ತೂರ್ ಸಂತೂರ್ ಅಂತ ಹೇಳಿದ್ದು ನಿಮಗೆ ಗೊತ್ತಿದೆ. ಸೊ ಸಂತೂರ್ ಸೋಪ್ ಅಂತ ಹೇಳಿ ಅವರು ಟ್ರೋಲ್ ಆಗಿತ್ತು ಅದೆಲ್ಲ. ಸೊ ಅದೆಲ್ಲವೂ ಕೂಡ ಮತ್ತೆ ತಮಾಷೆಗೆ ಗೂಡಾಗ್ಬಿಟ್ಟಿತ್ತು. ಅಷ್ಟು ಚೆನ್ನಾಗಿ ಮತ್ತೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದೇ ಆದ
ರೀತಿಯಾದಂಥ ಒಂದು ಚರ್ಚೆ ಸೃಷ್ಟಿ ಆಗ್ಬಿಟ್ಟಿತ್ತು. ಸೊ ಈಗ ವರ್ತೂರ್ ಸಂತೋಷ್ ಮತ್ತು ರಕ್ಷಿತಾ ಕುರಿತಾಗಿ ಒಂದು ಅಪ್ಡೇಟ್ ಏನಂತಂದರೆ, 2 ಲಕ್ಷ ರೂಪಾಯಿ ವರ್ತೂರ್ ಸಂತೋಷ್ ಅವರು ಕೊಟ್ರ ಅನ್ನುವಂಥ ಮಾಹಿತಿ. ನೋಡಿ, ವರ್ತೂರ್ ಸಂತೋಷ್ ಅವರು ಈ ಒಂದು ಸೀಸನ್ ಆರಂಭಕ್ಕೂ ಪೂರ್ವದಲ್ಲಿ ಒಂದು ಮಾತು ಹೇಳಿರ್ತಾರೆ, ಒಂದು ಮಾತು ಕೊಟ್ಟಿರ್ತಾರೆ. 10 ಲಕ್ಷ ರೂಪಾಯಿನ ನಾನು ಈ ಸೀಸನ್ನಲ್ಲಿ ಫಸ್ಟ್ ರನ್ನರ್ ಅಪ್ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿರ್ತಾರೆ. ಅದರ ಜೊತೆಗೆ ಒಂದು ಸವಾಲನ್ನು ಒಡ್ಡಿರ್ತಾರೆ. ಏನಂದರೆ, ನನ್ನನ್ನು ಮತ್ತು ನನ್ನ 2 ಹಳ್ಳಿಕಾರ ಹಸುಗಳನ್ನು ವೇದಿಕೆ ಮೇಲೆ ಕರೆಸಬೇಕು, ನಾನು ಹಳ್ಳಿಕಾರ ಹಸುಗಳ ಬಗ್ಗೆ ಮಾತಾಡಬೇಕು. ಸೊ ಹಾಗಿದ್ರೆ ಮಾತ್ರ 10 ಲಕ್ಷ ರೂಪಾಯಿ ಹಣವನ್ನು ನಾನು ಫಸ್ಟ್ ರನ್ನರ್ ಅಪ್ಗೆ ಕೊಡ್ತೀನಿ ಅಂತ ಹೇಳಿದರು. ಸೊ ಸಹಜವಾಗಿ ಅವರ ಆಸೆನ ಈಡೇರಿಸಬೇಕಾಗಿತ್ತು ಬಿಗ್ ಬಾಸ್ ತಂಡ. ಬಿಕಾಸ್ ಏನಂತಂದರೆ, ಈಗ ಯಾರೇ ಕಮರ್ಷಿಯಲ್ನವ್ರು ಬರ್ತಾರಲ್ವಾ, ಯಾರೇ ಸ್ಪಾನ್ಸರ್ ಆಗಿರಲಿ ಅಥವಾ ಅಸೋಸಿಯೇಟ್ ಆಗಲಿ, ಯಾರೇ ಬಂದ್ರೂ ಸಹಿತ ಅದು ನೋಡಿ ನೀವು ಗಮನಿಸಿ, 5 ಲಕ್ಷ ರೂಪಾಯಿ ಕೊಡೋದಾಗಲಿ, 2 ಲಕ್ಷ, 1 ಲಕ್ಷ ಯಾರ್ಯಾರು ಬಂದು ಕೊಡ್ತಾರಲ್ಲ ಅವರೆಲ್ಲ ಬರ್ತಾರೆ, ವೇದಿಕೆ ಮೇಲೆ ಬರ್ತಾರೆ, ಅವ್ರಿಗೆಲ್ಲ ಆ ರೀತಿಯಾದಂಥ ಅವಕಾಶ ಕೊಡ್ತಾರೆ. ವರ್ತೂರ್ ಸಂತೋಷ್ ಅವ್ರಿಗೂ ಕೂಡ ಆ ಅವಕಾಶ ಕೊಡಬೇಕಾಗಿತ್ತು. 10 ಲಕ್ಷ ರೂಪಾಯಿ ಕೊಡೋಕ್ಕೆ ಅವ್ರು ಮನಸ್ಸು ಮಾಡಿದ್ರು ಅಲ್ವಾ. ಮತ್ತು ಫಸ್ಟ್ ರನ್ನರ್ಗೆ ಆ 10 ಲಕ್ಷ ರೂಪಾಯಿ ಸಿಗ್ತಾ ಇತ್ತು. ಏನಂದರೆ, ಅವ್ರ ಆಸೆ ಹಳ್ಳಿಕಾರ ಹಸುಗಳನ್ನು ಪ್ರಚಾರ ಮಾಡಬೇಕು, ಮತ್ತು ನಮ್ಮ ಹೆಮ್ಮೆಯ ನಮ್ಮ ನಾಟಿ ಹಸುಗಳ ಪ್ರಚಾರ ಆದರೆ ರೈತರಿಗೆ ಮತ್ತು ಜನಗಳಿಗೆ ಅದರ ವ್ಯಾಲ್ಯೂ ಏನು, ಅದರ ಮೌಲ್ಯ ಏನು ಅನ್ನೋದು ಗೊತ್ತಾಗುತ್ತೆ ಅನ್ನೋದನ್ನು ತಿಳಿಸ್ಬೇಕು ಅನ್ನೋ ಒಳ್ಳೆ ಉದ್ದೇಶ ಇಟ್ಕೊಂಡು ವರ್ತೂರ್ ಸಂತೋಷ್ ಈ ಮಾತು ಹೇಳಿರ್ತಾರೆ. ಆದರೆ ಬಟ್ ನಾವು ಈ ಒಂದು ಚಾಲೆಂಜನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ತುಂಬ ಜನಜಂಗುಳಿ ಇರುತ್ತೆ. ಬಿಗ್ ಬಾಸ್ ಸೀಸನ್ನ ಗ್ರ್ಯಾಂಡ್ ಫಿನಾಲೆ ಅಂತ ಏನಿರುತ್ತಲ್ಲ, ಅವತ್ತಿನ ದಿನ ಒಂದು ಹೆಂಗೆ ಅಂತಂದರೆ ಅವ್ರಿಗೊಂದು ದೊಡ್ಡ ಸವಾಲಾಗಿರುತ್ತೆ. ಸೊ ನೀವು ಗಮನಿಸಿರ್ಬೋದು, ಕಳೆದ ಬಾರಿ ಒಂದು ಕ್ರಿಕೆಟ್ ಸ್ಟೇಡಿಯಂನಲ್ಲಿ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದಂತಹ ಅದು ಒಂದು ಎಡವಟ್ಟು, ಮತ್ತು ವಿಧಾನಸೌಧದ ಮುಂದೆ ಆದಂಥ ಎಡವಟ್ಟು, ಸೊ ಅದೆಲ್ಲ ಗೊತ್ತಿದೆ. ಅಂದರೆ ಹೆಚ್ಚು ಜನ ಸೇರಿದಾಗ ಅಲ್ಲಿ ಜನಗಳನ್ನು ಕಂಟ್ರೋಲ್ ಮಾಡೋಕ್ಕಾಗದೆ ಅನಾಹುತಗಳು ಆಗೋದು ಕೂಡ ಅದು ಅಂದರೆ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ರಿಸ್ಕ್ ತಗೊಳ್ಳಿಲ್ಲ ಬಿಗ್ ಬಾಸ್ ತಂಡ. ಸೊ ಅಷ್ಟೆಲ್ಲ ಜನ ಸೇರಿರ್ತಾರೆ, ಅದರ ಮಧ್ಯೆ ಹಳ್ಳಿಕಾರ ಹಸುಗಳನ್ನು ತರೋದು, ಅದರ ಬಗ್ಗೆ ಮಾತಾಡ್ಸೋದು, ಅದೆಲ್ಲ ಒಂದು ಸ್ವಲ್ಪ ರಿಸ್ಕ್ ಆಗುತ್ತೆ. ಬೇಡ ಅನ್ನೋ ಕಾರಣಕ್ಕಾಗಿ ಮತ್ತು ಹಿಂಟ್ ಕೊಟ್ಟಂಗೆ ಆಗಿಬಿಡತ್ತೆ, ಇವರೇ ಫಸ್ಟ್ ರನ್ನರ್ ಅಪ್ ಆದರು ಅನ್ನೋ ಅಂಥದ್ದು ಸಿಕ್ಬಿಡತ್ತಲ್ಲ, ಹೊರಗಡೆ ಅಪ್ಡೇಟ್ ಹೋಗಿಬಿಡತ್ತೆ ಅಲ್ವಾ. ಇವಾಗ ನೋಡಿ, ಹಳ್ಳಿಕಾರ ಹಸು, ನಾನು ನನ್ನ ಹಳ್ಳಿಕಾರ ಹಸುಗಳನ್ನು ವೇದಿಕೆ ಮೇಲೆ ಕರೆಸಿದರೆ 10 ಲಕ್ಷ ರೂಪಾಯಿ ನಾನು ಫಸ್ಟ್ ರನ್ನರ್ ಅಪ್ಗೆ ಕೊಡ್ತೀನಿ ಅಂತ ಇವರು ಕಾರ್ಯಕ್ರಮದ ಪೂರ್ವದಲ್ಲಿ ಹೇಳ್ಕೊಂಬಿಟ್ಟಿದ್ರು. ಸೊ ಇವರು ಹಳ್ಳಿಕಾರ ಹಸುಗಳನ್ನು ತೊಗೊಂಡು ಹೋಗೋದು ಅದೆಲ್ಲ ಅಂತಂದಾಗ ಹೊರಗಡೆ ಅಪ್ಡೇಟ್ ಹೋಗಿಬಿಡುತ್ತೆ, ಫಸ್ಟ್ ರನ್ನರ್ ಅಪ್ ಇವರೇ ಆದರು, ಆ ಥರದ್ದೇನೋ ಒಂದು ಸಿಕ್ಬಿಡುತ್ತೆ ಅನ್ನೋದು ಇರುತ್ತೆ. ಮತ್ತು ಹಸುಗಳನ್ನು ಆ ಜಾಗದಲ್ಲಿ ತೊಗೊಂಡು ಹೋಗಿ ನಿಲ್ಲಿಸೋದೇನಿದೆಯಲ್ಲ, ಅದು ಕೂಡ ರಿಸ್ಕ್ ಇರುವಂಥದ್ದು, ಮತ್ತು ಹಸುಗಳು ಕೂಡ ಭಯ ಬೀಳುವಂಥದ್ದು, ಮತ್ತು ಇನ್ನೊಂದು ಏನೋ ಒಂದು ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅವರು ಎಂಟರ್ಟೈನ್ ಮಾಡಿಲ್ಲ. ಬಟ್ ಏನಂದರೆ, ಏನೋ ಒಂದು ಆಗಲಿ ರಿಸ್ಕ್ ತಗೊಂಡು ಹಳ್ಳಿಕಾರ ಹಸುಗಳನ್ನು ವೇದಿಕೆ ಮೇಲೆ ಹತ್ತಿಸ್ಬೇಕಾಗಿತ್ತು. ಅಥವಾ ಹಳ್ಳಿಕಾರ ಹಸುಗಳನ್ನು ಹತ್ತಿಸ್ಲಿಕ್ಕಾಗಿಲ್ಲ ಅಂತ ಅಂದ್ಕೊಳ್ಳಿ, ವೇದಿಕೆಗೆ ತರಲಿಕ್ಕಾಗಿಲ್ಲ ಅಂದ್ರೂ ಅವರ ಆಸೆಯಂತೆ ಈಗ ಹಳ್ಳಿಕಾರ ಹಸುಗಳ ಗೊಂಬೆಗಳಿರ್ತಾವಲ್ಲ, ಅದನ್ನಾದರೂ ತೆಗೆದುಕೊಂಡು ಬಂದಿದ್ದರೆ, ಮೂರ್ತಿಗಳನ್ನು ತೆಗೆದುಕೊಂಡು ಬಂದು ಅವ್ರಿಗೆ ಆ ರೀತಿ ಗೌರವಿಸಿದರೆ ಚೆನ್ನಾಗಿರ್ತಿತ್ತು. ಸೊ ಈಗ ಏನಂತಂದರೆ, ಈಗ ಬಿಗ್ ಬಾಸ್ ಈ ಒಂದು ರಿಸ್ಕನ್ನು ತೆಗೆದುಕೊಳ್ಳಿಲ್ಲಲ್ವಾ, ಇದರಿಂದಾಗಿ ವರ್ತೂರ್ ಸಂತೋಷ್ ಅವ್ರಿಗೆ ಬೇಜಾರಾಯಿತು. 10 ಲಕ್ಷ ಕೊಡೋದಿಲ್ಲ ನಾನು, ಯಾಕಂತಂದರೆ ನನ್ನ ಆಸೆನ ಅವ್ರು ಈಡೇರಿಸಲಿಲ್ಲ, ಹಾಗಾಗಿ ನಾನು 2 ಲಕ್ಷ ರೂಪಾಯಿ ಕೊಡ್ತೀನಿ, ಮಾತಾಡಿದ್ನಲ್ಲ, ಮಾತು ಕೊಟ್ಟಿದ್ದಕ್ಕಾಗಿ 2 ಲಕ್ಷ ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡ್ರು. ಸೊ ಆ ಒಂದು ಹಣ ಯಾರಿಗೆ ಸಲ್ಲತ್ತೆ? ರಕ್ಷಿತಾ ಶೆಟ್ಟಿಗೆ. ಸೊ 10 ಲಕ್ಷ ಸೇರಬೇಕಾಗಿತ್ತು ಅವರಿಗೆ, 8 ಲಕ್ಷ ಫುಲ್ಲು ಹೋಗ್ಬಿಡ್ತು, ಅಂದರೆ ಬಿಗ್ ಬಾಸ್ ತಂಡ ತಗೊಳ್ಳದೇ ಇರೋ ರಿಸ್ಕಿಗಾಗಿ. ಸೊ ಹಾಗಾಗಿ 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಒಪ್ಕೊಂಡ್ರು ಅವ್ರು. ಸೋಷಿಯಲ್ ಮೀಡಿಯಾದಲ್ಲಿ ಅದು ಒಂದು ಒಪ್ಪಂದ ಮಾಡ್ಕೊಂಡ್ರು. ಅದಾದ ನಂತರ ಸೊ ರಕ್ಷಿತಾ ಶೆಟ್ಟಿ ಫುಲ್ ಬ್ಯುಸಿ ಆಗೋಗ್ಬಿಟ್ಟಿದ್ದಾರೆ, ಎಲ್ಲ ಕಡೆ ಇಂಟರ್ವ್ಯೂ, ಇವೆಂಟ್ಸು, ಅದು ಇದು ಅಂತೇಳಿ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಇದ್ರ ಮಧ್ಯೆ ರಕ್ಷಿತಾ ಶೆಟ್ಟಿಗೆ ವರ್ತೂರ್ ಸಂತೋಷ್ ಅವರು 2 ಲಕ್ಷ ರೂಪಾಯಿ ಹಣ ಕೊಟ್ರಾ, ಯಾವಾಗ ಕೊಟ್ಟರು, ಕೊಟ್ಟಿದ್ದನ್ನು ಏನು ಮಾಡಿದ್ರು, ಈ ರೀತಿಯಾದಂತಹ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇತ್ತು. ಡೈರೆಕ್ಟಾಗಿ ರಕ್ಷಿತಾ ಶೆಟ್ಟಿಗೂ ಕೂಡ ಕೇಳಿದ್ರಂತೆ, ಏನು ಮಾಡಿದ್ರಿ ಆ ಹಣವನ್ನು ಅಂತ ಹೇಳಿ. ನಾನು ಇನ್ನೂ ಕೂಡ ವರ್ತೂರ್ ಸಂತೋಷ್ ಅವ್ರ ಹತ್ರ ಆ ಹಣ ಇಸ್ಕೊಂಡಿಲ್ಲ ಅಂತ ಹೇಳಿದರು. ಅದ್ರ ಜೊತೆಗೆ ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಮಾತಾಡ್ತಾರೆ ಅವರು. ಏನಂದರೆ, ವರ್ತೂರ್ ಸಂತೋಷ್ ಅವರು ಯಾರು ಅನ್ನೋದು ರಕ್ಷಿತಾ ಶೆಟ್ಟಿಗೆ ಗೊತ್ತೇ ಇರಲಿಲ್ವಂತೆ. ಅಂದರೆ ಇವರು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ಬಿಗ್ ಬಾಸ್ನ ಸೀಸನ್ಗಳನ್ನು ನೋಡ್ಕೊಂಡು ಹೋಗಿಲ್ಲ. ಸೊ ಇದೊಂದು ನೋಡಿ ಅವ್ರಿಗೆ ಪ್ಲಸ್ ಆಗಿತ್ತು. ನೋಡ್ಕೊಂಡು ಹೋಗ್ಬಿಟ್ಟಿದ್ರೆ ಇವರು ಎಲ್ಲರ ಥರ ಆಡೋಕ್ಕೆ ಶುರು ಮಾಡಿಬಿಡ್ತಿದ್ರು, ಇವ್ರದ್ದೇ ಆದಂಥ ಯೂನಿಕ್ ಪರ್ಸ್ನಾಲಿಟಿ ಅದು ಹೊರಗೆ ಬೀಳ್ತಿರ್ಲಿಲ್ಲ ಅಲ್ವಾ. ಸೊ ಹಾಗಾಗಿ ವರ್ತೂರ್ ಸಂತೋಷ್ ಅವರು ಸೀಸನ್ 10ರಲ್ಲಿ ಅವ್ರು
ಇದ್ರು ಅನ್ನೋದು ಗೊತ್ತಾಗಿಲ್ಲ ಇವರಿಗೆ. ಮತ್ತು ಅವ್ರು ಯಾರು, ಅವರ ಹಿನ್ನೆಲೆ ಏನು ಅದು ಕೂಡ ಗೊತ್ತಾಗಿಲ್ಲ. ಸೊ ಹೀಗೆ ವರ್ತೂರು ಸಂತೋಷ್ ಅವರು ಒಂದಿನ ಕಾಲ್ ಮಾಡಿ, ಹೀಗೆ ನಾನು ವರ್ತೂರು ಸಂತೋಷ್ ಅವರು ಅಂತಂದು ಯಾರು, ಏನಾಗಬೇಕಾಗಿತ್ತು ಹೇಳಿ, ಈ ಥರನೇ ಅವ್ರಿಗೆ ಮಾತಾಡಿದಾರಂತೆ ಅವರು. ಸೊ ಅವರು ಅದನ್ನು ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಳ್ತಾರೆ ಅವರು. ಅದಾದ ನಂತರ ನಾನು ಹೀಗೆ ನಿಮಗೆ 2 ಲಕ್ಷ ರೂಪಾಯಿ ಕೊಡಬೇಕು, ನಾನು ಹೀಗೆ ಮಾತಾಡಿದ್ದೀನಿ ಮತ್ತು ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಓಕೆ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಬಟ್ ಅವರ ಹೆಸರನ್ನ ಹೆಂಗೆ ಹೇಳ್ತಾರೆ ಅಂತಂದರೆ ವಂತೂರು ಸಂತೋಷ್ ಅಂತ ಹೇಳ್ತಾರೆ ಈ ಒಂದು ಇಂಟರ್ವ್ಯೂನಲ್ಲಿ. ಮುಂಚಿನ ಇಂಟರ್ವ್ಯೂನಲ್ಲಿ ವರ್ತೂರು ಸಂತೂರ್ ಅಂತಂದರೆ ಈಗ ವಂತೂರು ಸಂತೋಷ್ ಹೀಗೆಲ್ಲ ನೋಡಿ, ನನ್ನ ನಾಲಿಗೆನೂ ಕೂಡ ಸರಿಯಾಗಿ ಟ್ವಿಸ್ಟ್ ಆಗ್ತಾ ಇಲ್ಲ. ಸೊ ಅಷ್ಟರ ಮಟ್ಟಿಗೆ ರಕ್ಷಿತಾ ಶೆಟ್ಟಿಯ ಹಾವಳಿ. ವಂತೂರು ಸಂತೋಷ್ ಅಂತ ಹೇಳ್ತಾರೆ ಅವರು. ಸೊ ಅದು ಕೂಡ ಟ್ರೋಲ್ ಆಯಿತು. ದೆನ್ ಈಗ ರಕ್ಷಿತಾ ಶೆಟ್ಟಿ ಅದರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಇನ್ನೂ ನಾನು ಅವ್ರ ಹತ್ರ ದುಡ್ಡು ಇಸ್ಕೊಳ್ಬೇಕು. ಅವರು ಕರೆದ್ರು, ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಅದಾದ ನಂತರ ಅವರು ಫಿಶ್ ತೊಗೊಂಬರ್ತೀನಿ ಮನೆಗೆ, ಫಿಶ್ ಸಾಂಬಾರು ಮಾಡಬೇಕು ನೀವು ಅಂತ ವರ್ತೂರು ಸಂತೋಷ್ ಅವರು ರಕ್ಷಿತಾ ಶೆಟ್ಟಿಗೆ ಹೇಳಿದಾರಂತಪ್ಪ. ಸೊ ರಕ್ಷಿತಾ ಶೆಟ್ಟಿ ಅವ್ರ ಮನೆಗೆ ಹೋಗಿ ಅದು ಒಂದು ದಿನ ಹೇಳಿದಾರಂತೆ, ಒಂದು ದಿನ ಹೋಗ್ತೀನಿ ಅಂತ ಹೇಳಿದಾರಂತೆ. ಸೊ ಅಡುಗೆ ಮಾಡಿಕೊಟ್ಟು 2 ಲಕ್ಷ ರೂಪಾಯಿ ಹಣವನ್ನು ಇಸ್ಕೊಂಡು ಬರ್ತಾರಂತೆ. ಸೊ ಕಾದು ನೋಡೋಣ, ರಕ್ಷಿತಾ ಶೆಟ್ಟಿ ವರ್ತೂರು ಸಂತೋಷ್ ಅವ್ರ ಮನೆಗೆ ಹೋದ ನಂತರ ಅವ್ರ ಹತ್ರ ಅವರು 2 ಲಕ್ಷ ರೂಪಾಯಿ ಹಣ ಇಸ್ಕೊತಾರ ಅಥವಾ ಹಸುಗಳನ್ನು ಇಸ್ಕೊಳ್ತಾರ. ಸೊ ಅದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ. ಸೊ ಅವ್ರ ಹತ್ರ ಬೊಫೆಲ್ಲ ಇದಾವೆ ಅಂತ ನನಗೆ ಆಮೇಲೆ ಗೊತ್ತಾಯಿತು ಅಂತ ಹೇಳ್ತಾರೆ. ಸೊ ಅವ್ರ ಹತ್ರ ಕರುಗಳನ್ನು ಮತ್ತು ಹಳ್ಳಿಕಾರ ಹಸುಗಳನ್ನು ತಗೊಂಡು ಬರ್ತಾರೆ 2 ಲಕ್ಷ ರೂಪಾಯಿ ಹಣದಲ್ಲಿ. ಏನು ಕತೆ ನೋಡೋಣ. ಯಾಕಂತಂದರೆ ರಕ್ಷಿತಾ ಶೆಟ್ಟಿ ವೇದಿಕೆ ಮೇಲೆ ಹೇಳಿದರು, 20 ಲಕ್ಷ ರೂಪಾಯಿದಲ್ಲಿ ನಾನು 20 ಹಸುಗಳನ್ನು ತೊಗೊಂಡ್ಬಿಡ್ತೀನಿ ಅಂತ ಹೇಳಿದ್ರಲ್ಲ. ಸೊ ವರ್ತೂರು ಸಂತೋಷ್ ಅವ್ರ ಹತ್ರ 2 ಹಸುಗಳನ್ನು ತೊಗೊಳ್ತಾರ. ಏನು ಕತೆ, ದುಡ್ಡು ಇಸ್ಕೊತಾರ, ಹಸುಗಳು ತೊಗೊಳ್ತಾರ, ದುಡ್ಡು ಹಸು 2 ತೊಗೊಂಡು ಬರ್ತಾರ, ಏನು ಕತೆ ಕಾದು ನೋಡೋಣ. ಒಟ್ಟಿನಲ್ಲಿ ರಕ್ಷಿತಾ ಶೆಟ್ಟಿಯ ಈ ಒಂದು ಪೋಸ್ಟ್ ಮತ್ತು ಈ ಒಂದು ಮಾಹಿತಿ ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ. ಒಟ್ಟಿನಲ್ಲಿಗೆ ಈಗ ಸದ್ಯಕ್ಕೆ ರಕ್ಷಿತಾ ಶೆಟ್ಟಿ ಕುರಿತಾಗಿ ಏನೇ ಅಪ್ಡೇಟ್ ಸಿಕ್ಕರೂ ಸಹಿತ ನಾವು ಕೂಡ ಕೊಡೋ ಪ್ರಯತ್ನವನ್ನು ಮಾಡ್ತೀವಿ. ಮತ್ತು ಮುಂದಿನ ದಿನಗಳಲ್ಲಿ ಅವರ ಇಂಟರ್ವ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮತ್ತು ಮೊನ್ನೆ ಅವ್ರಿಗೆ ಲೈನಪ್ ಮಾಡಿದ್ದೆ ನಾನು, ಅವರು ಮತ್ತೆ ಮಂಗಳೂರಿಗೆ ಹೋಗ್ಬಿಟ್ಟಿದ್ದಾರೆ. ಸೊ ಈಗ ಅವ್ರು ಮತ್ತೆ ಬೆಂಗಳೂರಿಗೆ ಬಂದ ನಂತರ ಅವ್ರಿಗೆ ಹೋಗಿ ಇಂಟರ್ವ್ಯೂ ಮಾಡೋಕ್ಕಿಂತ ಪೂರ್ವದಲ್ಲಿ ಒಂದು ವಿಡಿಯೋ ಮಾಡ್ತೀನಿ ನಾನು, ಏನೆಲ್ಲ ಅವರಿಗೆ ಪ್ರಶ್ನೆಗಳನ್ನು ತಗೊಳ್ಬೇಕು, ನಿಮ್ಮ ವಿಚಾರದಲ್ಲಿ ಏನಿದೆ, ಏನು ಕೇಳಬೇಕು ಅನ್ನೋವಂಥದ್ದು, ಅದೆಲ್ಲದರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ ಒಂದು ವಿಡಿಯೋದಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಈ ಒಂದು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿದ್ದಕ್ಕಾಗಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ, ಈ ಒಂದು ಮಾತು ಇಷ್ಟ ಆಗಿದ್ದರೆ, ರಕ್ಷಿತಾ ಶೆಟ್ಟಿಯ ಕ್ಲಾರಿಫಿಕೇಷನ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.